ಪಾಪಿ ಪಾಕಿಸ್ತಾನ ಇರಾನ್ ಬೆನ್ನಿಗೂ ಚೂರಿ ಹಾಕಿಬಿಡ್ತು. ಅಮೆರಿಕ ಕೊಡೋ ಎಂಜಿಲ್ ಗಾಸಿಗೆ ಆಸೆ ಪಟ್ಟು ಸಹೋದರ ದೇಶದ ವಿರುದ್ಧನ ಪಿತೂರಿ ನಡೆಸೈತಿ. ಸದ್ಯಕ್ಕ ಇರಾನದ ಪರಿಸ್ಥಿತಿ ಅತಂತ್ರವಾಗೈತಿ. ಈ ಕಡೆ ಇರಾನ್ ಸಾಕಿದ ಹೌತಿ ಹಿಜ್ಬುಲ್ಲಾನೂ ಕೈ ಹಿಡಿದಿಲ್ಲ, ಪಾಪಿ ಪಾಕಿಸ್ತಾನನೂ ಬೆನ್ನಿಗೆ ಚೂರಿ ಹಾಕೈತಿ. ಇಸ್ರೇಲ್ ಇರಾನ್ ಯುದ್ಧದ ಗತಿ ಎಲ್ಲಿಗೆ ಬಂದು ತಲುಪ್ತೈತೋ ಗೊತ್ತಿಲ್ಲ, ಆದ್ರ ಇರಾನ್ಗ ಯೋಚನೆ ಮಾಡಕ್ಕೂ ಟೈಮ್ ಇಲ್ಲದಂತ ಪರಿಸ್ಥಿತಿ ಬಂದೈತಿ. ನಮಸ್ಕಾರ ರೀ. ಪಾಪಿ ಪಾಕಿಸ್ತಾನ ಎಂತ ಕೆಟ್ಟ ಮನಸ್ಥಿತಿ ದೇಶ ಅನ್ನೋದು ನಮಗೆಲ್ಲ ಗೊತ್ತೈತಿ. ನಮಗಷ್ಟ ಅಲ್ರಿ, ಅದು ಕುತಂತ್ರಿ ದೇಶ, ನರಿ ಬುದ್ಧಿಕಿನ ಕೆಟ್ಟ ಬುದ್ಧಿ ಇರುವಂಥ ದೇಶ ಅನ್ನೋದು ಇಡೀ ಜಾಗತಿಕ ಮಟ್ಟದಾಗ ಆಗಾಗ ಪ್ರೂವ್ ಆಗ್ತಿರ್ತೈತಿ. ಈಗ ಮತ್ತೊಮ್ಮೆ ಪಾಪಿ ಪಾಕಿಸ್ತಾನದ ಮೋಸದ ಬುದ್ಧಿ, ಕುತಂತ್ರಿ ಬುದ್ಧಿ ಜಗತ್ತಿನ ಮುಂದೆ ಬಯಲಾಗೈತಿ. ಪಾಪಿ ಪಾಕಿಸ್ತಾನ ಯಾವಾಗಲೂ ಭಾರತದ ವಿರುದ್ಧ ಅಷ್ಟ ಕತ್ತಿ ಮಸಿತೈತಿ, ಶತ್ರು ದೇಶ ಅಂಥೇಳಿ ಪಿತೂರಿ ಮಾಡ್ತೈತಿ, ಏನೇನಾರೆ ಮಾಡಕ್ಕೆ ಟ್ರೈ ಮಾಡ್ತೈತಿ ಅಂತ ನಮಗೆ ಗೊತ್ತಿತ್ತು. ಯಾಕಂದ್ರೆ ಅದು ಪಾಕಿಸ್ತಾನ ಅಂದ್ರನ ಭಾರತಕ್ಕೆ ತೊಂದರೆ ಕೊಡಾಕಿರುವಂಥ ಒಂದು ಮಗ್ಗಲು ಮುಳ್ಳು ಅನ್ಬೋದು. ಅಂಥ ದೇಶ ಬರೀ ಭಾರತಕ್ಕಷ್ಟೇ ಅಲ್ರಿ, ತನ್ನ ಭೈಜಾನ್ ಆಗಿರುವಂಥ ಇರಾನ್ ದೇಶದ ವಿರುದ್ಧನೂ ಇಂಥದ್ದು ಮೋಸದಾಟ ಆಡತೈತಿ. ಕುತಂತ್ರಿ ಬುದ್ಧಿನ ಇರಾನ್ ಮೇಲೂ ತೋರ್ಸಾಕತ್ತೈತಿ. ಇದೇನಪ್ಪ ಹಿಂಗೆ ಹೇಳಕತ್ತಾರಂತ ಆಶ್ಚರ್ಯ ಆಗಬಹುದು. ಆಶ್ಚರ್ಯ ಪಡಬೇಕಾಗೇ ಇಲ್ಲ. ಮೋಸಗಾರ ಯಾವತ್ತಿದ್ರೂ ಮೋಸಗಾರನ. ಹಂಗೆ ಪಾಕಿಸ್ತಾನ ಮೋಸಗಾರ ದೇಶ. ಅದು ಯಾರಿಗೆ ಬೇಕಾದರೂ ಯಾವಾಗ ಬೇಕಾದರೂ ಮೋಸ ಮಾಡ್ತೈತಿ. ಏನಪ್ಪ ಸುದ್ದಿ ಅಂತಂದ್ರೆ, ಇರಾನ್ ಇಸ್ರೇಲ್ ಯುದ್ಧ ನಡೆದೈತಿ. ನಿಮಗೆಲ್ಲ ಗೊತ್ತೈತಿ. ನಿನ್ನೆ ನಾವು ಇದ್ರ ಬಗ್ಗೆ ಒಂದು ಸ್ಟೋರಿ ಮಾಡೀವಿ. ಇಸ್ರೇಲ್ದವರು ಇರಾನ್ ಮೇಲೆ ದಾಳಿ ಮಾಡಿದ್ರು. ನಿನ್ನೆ ರಾತ್ರಿ ಇರಾನ್ ಅವರು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರು. ಇದಕ್ಕೂ ಪಾಕಿಸ್ತಾನದ ಮೋಸಕ್ಕೂ ಏನು ಸಂಬಂಧ ಅಂದ್ರೆ, ಅಮೆರಿಕ ಕೊಡೋ ಎಂಜಿಲ್ ಕಾಸಿಗೆ ಆಸೆ ಪಟ್ಟು ಇರಾನ್ ತಮ್ಮ ಸಹೋದರ ದೇಶ ಅಂತ ಹೇಳ್ಕೊಂತಿದ್ದ ಇರಾನ್ ಬೆನ್ನಿಗೆ ಚೂರಿ ಹಾಕತೈತಿ. ಏನ್ ಮಾಡಾಕತೈತಿ ಅಂದ್ರೆ, ಇರಾನ್ ಒಳಗಿರುವಂಥ ಗುಪ್ತಚರ ಮಾಹಿತಿಯನ್ನ ತಗೊಂಡು ಬಂದು ಅಮೆರಿಕ ಕೊಡಾಕತ್ತೈತಿ. ಯಾಕಂದ್ರೆ ಅಮೆರಿಕ ಕೊಡೋ ಡಾಲರ್ ಕಾಸ್ಗೋಸ್ಕರ ಅಮೆರಿಕ ಭಿಕ್ಷೆ ಹಾಕ್ತೈತಿ. ಅಮೆರಿಕ ಹೇಳ್ದಂಗ ಅಮೆರಿಕ ತಾಳಕ್ಕೆ ಪಾಕಿಸ್ತಾನ ಕುನಿ ಹಾಕತೈತಿ. ಅದರ ಭಾಗವಾಗಿನ ಇರಾನ್ ಒಳಗೆ ಪಾಕಿಸ್ತಾನ ಸ್ಪೈ ಆಗಿ ಕೆಲಸ ಮಾಡತೈತಿ. ಇರಾನ್ಗೆ ಸಂಬಂಧಪಟ್ಟ ಎಲ್ಲ ಮುಖ್ಯ ಗುಪ್ತ ಮಾಹಿತಿಯನ್ನ ಅಮೆರಿಕ ಮುಂದೆ ಬಂದ ರಿವೀಲ್ ಮಾಡತೈತಿ. ಪಾಕಿಸ್ತಾನದ ಏರ್ಫೋರ್ಸ್ ವಿಮಾನ ಏನದಾವಲ್ರಿ, ಇರಾನ್ ಬಾರ್ಡರ್ನಾಗ ಹಾರಾಡಕತ್ತಾವ. ಯಾಕೆ ಹಾರಾಡಕತ್ತಾವ ಅಂದ್ರೆ ಅಮೆರಿಕಾಗ ಇನ್ಫಾರ್ಮೇಶನ್ ಕೊಡಬೇಕು, ಕಳ್ಳ ಇನ್ಫಾರ್ಮೇಶನ್, ಅದಕ್ಕೆ ಹಾರಾಡಕತ್ತಾವ. ಏನು ಮಾಡಕತ್ತಾವಪ್ಪ ಅಂದ್ರೆ, ಅಮೆರಿಕಾಗ ಎಲಿಂಟ್ ಅಂದರೆ ಎಲೆಕ್ಟ್ರಾನಿಕ್ ಇಂಟೆಲಿಜೆನ್ಸ್ ರೇಡಾರ್ ಸಿಸ್ಟಮ್ನಿಂದ ಎಲೆಕ್ಟ್ರಾನಿಕ್ ಸಿಗ್ನಲ್ಗಳನ್ನ ಅನಾಲಿಸಿಸ್ ಮಾಡೋದು, ಎಲೆಕ್ಟ್ರಾನಿಕ್ ಸಂಕೇತ ಸಂಗ್ರಹಿಸಿ ಅದನ್ನು ವಿಶ್ಲೇಷಣೆ ಮಾಡಿ ಇದರಿಂದ ವಿರೋಧಿ ಸಾಮರ್ಥ್ಯ, ಚಟುವಟಿಕೆ ಅಥವಾ ಉದ್ದೇಶವನ್ನು ಗುಪ್ತಚರವಾಗಿ ಮಾಹಿತಿ ಪಡೆಯೋದು. ಈ ರೀತಿ ಕೆಲಸ ಮಾಡಿ ಇರಾನ್ ಒಳಗೆ ಏನೇನೆಲ್ಲ ಆಗತ್ತೈತಲ್ಲ ಅದು ಸೆನ್ಸಿಟಿವ್ ಮ್ಯಾಟ್ರ್, ಅದನ್ನೆಲ್ಲ ತಂದು ಅಮೆರಿಕ ಮುಂದೆ ಬಂದು ಕಕ್ಕೋದು. ಈ ಕೆಲಸಕ್ಕೆ ಇದಕ್ಕೆ ರೊಕ್ಕ ಕೊಡ್ತೈತೆ ಅಮೆರಿಕ ಬೂಟ್ ನೆಕ್ಕೋ ಕೆಲಸ ಪಾಕಿಸ್ತಾನ ನಡೆಸೈತಿ. ಅಲ್ರಿ, ಈ ಪಾಕಿಸ್ತಾನಕ್ಕೆ ಒಂದು ಸ್ವಲ್ಪ ನಿಯತ್ತನ್ನೋದು ಇರ್ಬೇಕಲ್ಲ, ಆ ಶಬ್ದದ ಅರ್ಥನೇ ಗೊತ್ತಿರ್ಬೇಕಲ್ಲ. ಆಯ್ತಪ್ಪ, ಶತ್ರು ದೇಶಗಳ ಜೋಡಿ ಹೋರಾಡ್ತೀರಾ, ಹೋರಾಡ್ರಿ, ಅದು ನೀವು ಶತ್ರು ದೇಶದ ಜೋಡಿ ಹೋರಾಡೋ ಒಂದು ಬಗೆ ಅನ್ನಬಹುದು. ಆದ್ರೆ ಮಿತ್ರ ದೇಶ, ಸಹೋದರ ದೇಶ ಇರಾನ್ ಎಲ್ಲ ಸಂದರ್ಭದಾಗೂ ಪಾಕಿಸ್ತಾನ ಸಪೋರ್ಟ್ ಐತಿ. ಕಾಶ್ಮೀರ ವಿಷಯ ಏನು ಬೇಕಾದಿರಲಿ, ಇರಾನ್ ಯೋಚನೆ ಮಾಡಲ್ದ ಪಾಕಿಸ್ತಾನಕ್ಕೆ ನಮ್ಮ ಸಪೋರ್ಟ್ ಅಂತ ಹೇಳ್ತೈತಿ. ಆರ್ಟಿಕಲ್ 370 ಇಂದ ಹಿಡಿದು CAA ತನಕನೂ ಪಾಕಿಸ್ತಾನ ಪರವಾಗಿ ನಿಂತೈತಿ ಇರಾನ್. ಈಗ ಮೊನ್ನೆ ಆಪರೇಷನ್ ಸಿಂಧೂರದಾಗೂ ಮಾನಸಿಕವಾಗಿ ಪಾಕಿಸ್ತಾನದ ಪರವಾಗಿ ಇದೀವಿ ಅಂತ ಹೇಳಕತ್ತಿತ್ತು. ಆದ್ರೆ ಪಾಕಿಸ್ತಾನ ತನ್ನ ಬುದ್ಧಿನ ಬಿಡಲಿಲ್ಲ. ಬೆನ್ನಿಗೆ ಚೂರಿ ಹಾಕಿ ಮೋಸ ಮಾಡಿ ಮಸಲತ್ ಮಾಡಿ ಅಮೆರಿಕ ಕೊಡೋ ಚಿಲ್ಲರೆ ಕಾಸಿಗೆ ಆಸೆ ಪಡಕತ್ತೈತಿ. ಪಾಪಿ ಬಿಕಾರಿ ಪಾಕಿಸ್ತಾನಕ್ಕೆ ಅದ ದೊಡ್ಡ ಅಮೌಂಟ್ ಬಿಡ್ರಿ, ಆದ್ರೆ ಒಂದು ನಿಯತ್ತನ್ನು ಶಬ್ದರೇ ಬೇಕಲ್ರಿ. ಇದು ಹಂಗ ಹಿಂಗ ಬಂದು ಸುದ್ದಿ ಅಲ್ರಿ. ಏನೀಗ ಪಾಕಿಸ್ತಾನ ಇರಾನ್ ಬಾರ್ಡರ್ ಐತಲ್ರಿ, ಬಲೂಚಿಸ್ತಾನ್ ಅಂತ ಐತಲ್ಲ, ಅದ್ರ ಬಾರ್ಡರ್ ಕಡೆ ಕನಿಷ್ಠ 300 ಜನ ಸೇನಾಧಿಕಾರಿಗಳು ಅಂದ್ರೆ ಪಾಕಿಸ್ತಾನದ ಸೈನಿಕರು, ಅಲ್ಲಿನ ಅಧಿಕಾರಿಗಳು ಕೆಲಸ ನಡೆಸ್ಯಾರ. ಸ್ಪೈ ಕೆಲಸ ಮಾಡಕತ್ತಾರ ಹೈ ಅಲರ್ಟ್ ಆಗಿ. ದೇಶ ಇಷ್ಟು ಹೈ ಅಲರ್ಟ್ ಆಗಿ ಕಾಯ್ತಾರೋ ಇಲ್ಲ ಗೊತ್ತಿಲ್ಲ, ಅಮೆರಿಕಾಗ ಮಾಹಿತಿ ಕೊಡಕ್ಕೆ ಅಷ್ಟು ಹೈ ಅಲರ್ಟ್ ಆಗಿ ಗುಪ್ತಚರ ಮಾಹಿತಿಯನ್ನು ಕದಿಯಾಕತ್ತಾರ. ಇದ್ರ ಬಗ್ಗೆ ಪಾಕಿಸ್ತಾನ ಸರಿಸಾಟಿ. ಇರಾನ್ಗ ಪಾಕಿಸ್ತಾನದ ಗುಳ್ಳೆ ನರಿ ಬುದ್ಧಿ ಈಗರೆ ಗೊತ್ತಾಗ್ತೈತೋ ಇಲ್ಲೋ ನೋಡ್ಬೇಕು. ಇರಾನ್ಗ ಇದೊಂದು ರೀತಿ ಹೊಟ್ಟೆ ನೋವು ಆದ್ರೆ ಇನ್ನೊಂದು ರೀತಿ ಸಂಕಟ ಐತಿ. ಈ ಇರಾನಿನವ್ರು ಏನದಾರಲ್ರಿ, ಇವ್ರ ಆಂಟಿ ಇಸ್ರೇಲ್ ಭಯೋತ್ಪಾದಕರನ್ನ ಸೃಷ್ಟಿ ಮಾಡಿ ಹುಟ್ಟಿಸಿ ಬೆಳೆಸಿ ಸಾಕಾಕತ್ತಾರ. ಇವ್ರ ಕಷ್ಟಕ್ಕೆ ಅವರು ಆಗ್ತಾರಂತ ಅನ್ಕೊಂಡು ಇವ್ರನ್ನ ಬರೋಬ್ಬರಿ ಸಾಕಿ ಬೆಳೆಸ್ಯಾರ. ಆದ್ರೆ ಈಗ ಯಾರೊಬ್ರು ಕೆಲ್ಸಕ್ಕೆ ಬರವಲ್ರು.
ಲೆಬನಾನ್ನಾಗ ಹಿಜ್ಬುಲ್ಲಾ ಸಂಘಟನೆನ ಬೆಳೆಸ್ಯಾರ, ಯಮನ್ದಾಗ ಹೌತಿ ಸಂಘಟನೆ ಬೆಳೆಸ್ಯಾರ. ಯಾಕಂದ್ರೆ ಈಗ ಸಹಾಯಕ್ಕೆ ಬರ್ತಾರ ಎಂಥ ಸಂದರ್ಭದಾಗ ಅಂದ್ರೆ ಭಾಳ ಕಷ್ಟ ಇದ್ದಾಗ ಬರ್ತಾರ ಅನ್ಕೊಂಡು. ಆದ್ರೆ ಈಗ ಯಾರೂ ಬರವಲ್ರು. ಇಸ್ರೇಲ್ ದಾಳಿ ಆದಾಗಿಂದ ಒಬ್ರು ಬಾಯಿ ಬಿಚ್ಚವಲ್ರು, ನಾವು ಸಹಾಯ ಮಾಡ್ತೀವಿ ಅಂತಾನು ಹೇಳವಲ್ರು. ಇತ್ತೀಚೆಗಷ್ಟೇ ಸಿರಿಯಾದಾಗ ಆಕ್ಟಿವ್ ಆಗಿದ್ದ ಹಿಜ್ಬುಲ್ಲಾ ಉಗ್ರನ್ನ ಇಸ್ರೇಲ್ದವ್ರ ಹೊಡೆದು ಹಾಕಿದ್ರು. ಈಗ ಅವರು ಕೂಡ ಬರಾಕ ರೆಡಿ ಇಲ್ಲ, ಅವ್ರಿಗೆ ಅದೊಂದು ಭಯ ಐತಿ. ಅದಷ್ಟ ಅಲ್ರಿ, ಈ ಇರಾನ್ ಅವ್ರು ಏನದಾರಲ್ರಿ, ಇರಾಕ, ಸಿರಿಯಾ, ಲೆಬನಾನ, ಯಮನ ಅಂತ ಬೇರೆ ಬೇರೆ ದೇಶದಾಗ ಇವ್ರಿಗೆ ಸಹಾಯಕ್ಕೆ ಬರಲಿ ಅಂತ ಉಗ್ರ ಸಂಘಟನೆಗಳನ್ನ ಸಾಕಿ ಬೆಳೆಸಿದ್ರು. ಆದ್ರೆ ಈಗ ಅವ್ರು ಯಾರು ಸಹಾಯಕ್ಕೆ ಬರವಲ್ರು. ಎಕ್ಸ್ಪೆಕ್ಟೇಷನ್ ಹರ್ಟ್ಸ್ ಅಂತಾರಲ್ಲ, ಹಂಗೆ ಇರಾನ್ಗೆ ಎಲ್ಲ ಕಡೆಯಿಂದ ಎಕ್ಸ್ಪೆಕ್ಟೇಷನ್ಗಳು ನೋ ಮಾಡಕತ್ತಾವ. ಈಗ ಹೌತಿ ಹಿಜ್ಬುಲ್ಲಾನು ಬರತ್ತಿಲ್ಲ, ಪಾಕಿಸ್ತಾನ ಬರೋದು ಬಿಡ್ರಿ ಬೆನ್ನಾಗ ಚೂರಿ ಹಾಕೋ ಕೆಲಸ ನಡೆಸೈತಿ. ಈ ಮಧ್ಯದೊಳಗೆ ಇರಾನ್ನ ಪರಿಸ್ಥಿತಿ ಈ ಕಡೂ ಇಲ್ಲ ಆ ಕಡೂ ಇಲ್ಲ, ಹೆಂಗಪ್ಪ ಅನ್ನೋ ಲೆವೆಲಿಗೆ ಬಂದೈತಿ. ಅದ್ರಾಗೂ ದೊಡ್ಡ ದೊಡ್ಡ ಮಾತಾಡ್ತೈತಿ, ಇಸ್ರೇಲ್ನ ಬುಡ ಸಮ ಮಾಡ್ತನು, ನೆಲ ಸಮ ಮಾಡ್ತನು, ಕಿತ್ತಿ ಬಿಸಾಕ್ತನು ಅಂತ. ಇಟ್ ಈಸ್ ನಾಟ್ ಈಸಿ ಒಂದು ದೇಶವನ್ನ ನೆಲ ಸಮ ಮಾಡೋದು ಅಥವಾ ಕಿತ್ತಿ ಬಿಸಾಕೋದು. ಅಂದಂಗ ಮಾಡ್ದಂಗ ಅನ್ಕೊಂಡಂಗ ಎಲ್ಲ ನಡೆಯಂಗಿದ್ದಿದ್ರೆ ಈಗ ಜಗತ್ತು ಹಿಂಗಿರ್ತಿರ್ಲಿಲ್ಲ. ಈಗ ಇರಾನ್ ಪರಿಸ್ಥಿತಿ ಹೆಂಗೈತಪ್ಪ ಅಂತಂದ್ರೆ, ನೇರ ಶತ್ರು ಇಸ್ರೇಲ್ಗಿನ್ನ ಸುತ್ತಮುತ್ತ ಇರೋ ಹಿತಶತ್ರುಗಳಿಂದ ಹೆಂಗೆ ರಕ್ಷಣೆ ಪಡ್ಕೋಬೇಕು ಅನ್ನೋದು ದೊಡ್ಡ ಒಂದು ಸವಾಲಾಗ್ಬಿಟ್ಟೈತಿ. ಗೊತ್ತಿಲ್ಲ ಮುಂದಿನ ದಿನದಾಗ ಏನಾಗ್ತೋ. ಸದ್ಯಕ್ಕಂತೂ ಇಸ್ರೇಲ್ ಇರಾನ್ ಯುದ್ಧ ನಡೆದೈತಿ. ಪಾಪಿ ಪಾಕಿಸ್ತಾನ ಬೆನ್ನಿಗೆ ಚೂರಿ ಹಾಕ್ತು, ಸಾಕಿದ ಮಕ್ಕಳು ಕೈ ಕೊಟ್ಟರು. ಇರಾನ್ ಪರಿಸ್ಥಿತಿ ನೆನೆಸ್ಕೊಳ್ಳಲ್ದಂಗೆ ಐತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥ ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.